ಕೊರೋನಾ ಎಂಬ ಮಹಾಮಾರಿ ಇಂದು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ತುಳಿಯುತ್ತದೆ ಎಂದರೆ ಒಬ್ಬ ವ್ಯಕ್ತಿ ಕೊರೋನಾ ಶಂಕಿತನಾಗಿ ಹುಷಾರಾದವರು ಕೂಡ ಮನೆಯಿಂದ ಹೊರಗಡೆ ಓಡಾಡೋದೇ ಕಷ್ಟವಾಗುತ್ತೆ. ಹಾಗೆಯೇ ಆರೈಕೆ ಕೇಂದ್ರದಿಂದ ಹೊರಬಂದ ನಂತರ ಜೀವನ ಸಾಗಿಸುವುದು ಕಷ್ಟವಾಗಿದೆ. ಇದನ್ನರಿತ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಪಾಳ್ಯ ರಘುರವರು ಸೋಂಕಿತ ಮನೆಗೆ ತೆರಳಿ ಜೀವನಕ್ಕೆ ಬೇಕಾದ ಆಹಾರ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದೇ ರೀತಿಯಾಗಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಹಲವಾರು ಸಾಮಾಜಿಕ ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ದಾನಿಗಳು ಇದೇ ರೀತಿಯಾದಂತಹ ಕಿಟ್ ವಿತರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೊರೋನಾ ಅಂದರೆ ಕೇವಲ ತಿಳ್ಕೊತಾರಲ್ಲ ಅದನ್ನು ಸಾಕ್ಷಾತ್ ಅನುಭವ ಪಡೆದವರಿಗೆ ಮಾತ್ರ ಗೊತ್ತಾಗೋದು. ನಿಜವಾಗ್ಲೂ ಭಗವಂತನನ್ನು ಕಾಪಾಡೋದು ಏನೋ ಜನಗಳ ಆಶೀರ್ವಾದ. ಆಸ್ಪತ್ರೆಯಲ್ಲಿ ಹೆಂಗಿತ್ತು ಚಿಕಿತ್ಸೆ? ಎಲ್ಲ ಚೆನ್ನಾಗಿತ್ತು. ಎಲ್ಲ ಮಕ್ಕಳ ಥರ ನೋಡ್ಕೊಂಡು ಕ್ಲೀನಾಗಿ. ಅಧ್ಯಕ್ಷರಿಗೆ ಹೇಳಿದ್ದೀನಿ, ಪಂಚಾಯತ್ ಅಧ್ಯಕ್ಷರಿಗೆ. ಅವರು ನೆನ್ನೆಲ್ಲ ಕೊಡ್ತೀವಿ ಅಂದಿರೋ ಬರೋತ್ತಿಗೆ ನಮ್ಮ ಪಾಸಿಟಿವ್ ಬಂದಿತ್ತಂತೆ. ಮತ್ತೆ ಯಾರಿಗೆ ಹೇಳಿದ್ರಿ? ಅದೇ ಅವನಿಗೆ ಇವತ್ತು ಫೋನ್ ಮಾಡಿದ್ದೆ, ನಾಳೆ ತಲುಪಿಸ್ತೀನಿ.